ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಜಸ್ಟ್ ನನ್ನ ಮಗ ಸ್ಕೂಲಿಗೆ ಹೊರಟ. ಈಗಿನ ನಾವು ತಿಂಡಿ ತಿನ್ನಬೇಕು, ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ಬೇಕು. ಹಾಯ್. ಸೊ ಇಲ್ಲಿ ನೋಡಿ ನಮ್ಮ ರಾಣಿ ಇಲ್ಲಿದ್ದಾಳೆ. ಹಾಯ್ ಮೇಡಮ್. ಇವಳು ಹೆಸರು ರಿದ್ಧಿಮಾ. ಸೊ ನಮ್ಮ ಮನೆಯ ಮುದ್ದಿನ ರಾಣಿ. ಈಗ ಇವಳನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ನನಗೆ. ಸೊ ದಟ್ಸ್ ಮೈ ಬಿಗ್ಗೆಸ್ಟ್ ವರ್ಕ್. ಇವಳನ್ನ ನೋಡ್ಕೊಳ್ಳೋದು, ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಯಾಕಂದರೆ ಬೆಳಗ್ಗೆ ಬರೀ ನಾವಿಬ್ಬರೇ ಇರ್ತೀವಿ. ಸೊ ಎಲ್ಲ ಇವಳ್ದೇನೇನಿದೆಯೋ ಎಲ್ಲ ಬೆಳಗ್ಗೆನೇ ಮಾಡಬೇಕು ಅಲ್ವನೇ ರಿದಿಮಾ? ಆರದು ಬನ್ನಿ. ಸೊ ಇವಾಗ ಕ್ವಿಕ್ಕಾಗಿ ಕಿಚನ್ಗೆ ಹೋಗಿ ಅವಳಿಗೆ ನಾನು ಏನು ತಿನ್ನಿಸ್ತೀನಿ ಬೆಳಗ್ಗೆ ಅನ್ನೋದು ತೋರಿಸ್ತೀನಿ. ಇವಾಗ ನಾನು ಅವಳಿಗೆ ಪ್ರಿಪೇರ್ ಮಾಡಬೇಕು. ಇವಾಗ ಟೈಮ್ ಬಂದು 8:45, 8:45 ಆಗಿದೆ. ಸೊ ಯೂಶಲಿ ಇವಳು ತಿನ್ನೋದು 8:45, 9 ಗಂಟೆಗೆ. ಹೇಳೋದು 7 ಗಂಟೆ, ಆದರೆ ತಿನ್ನೋದು 9 ಗಂಟೆ. ಯಾಕಂದರೆ ಎದ್ದು ಅವ್ರಿಗೂ ಸ್ವಲ್ಪ ಓಡಾಡಿ ಹಸಿವಾಗಿರ್ಬೇಕಲ್ಲ, ಅದಕ್ಕೆ. ಸೊ ಎಸ್, ನಾನು ಅವಳಿಗೆ ಏನು ಕೊಡ್ತೀನಿ ಬೆಳಗ್ಗೆ ಅಂದರೆ, ನಾನು ಹಂಗ್ರಿ ಕೋಯಲ ಅವ್ರದ್ದು ಸೆರೆಯಮ್ ಕೊಡ್ತೀನಿ. ಸೊ ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ಎಂಥದ್ದು ಇಲ್ಲ. ಐ ಆಮ್ ಜಸ್ಟ್ ಶೇರಿಂಗ್ ಮೈ ಪರ್ಸ್ನಲ್ ಒಪಿನಿಯನ್. ಅವಳನ್ನ ಸೇರಿಸ್ಕೋಬೇಕು. ನೋಡಿ. ಹಲೋ, ಯಾರದು? ರಿದ್ಧಿಮಾ. ಓಕೆ, ಸೆರೆಯಮ್ ಕೊಡ್ತೀನಿ. ಇದು ರಾಗಿ, ಸ್ಪ್ರೌಟೆಡ್ ರಾಗಿ. ನಂಗೆ ಪರ್ಸ್ನಲಿ ಈ ಪ್ರಾಡಕ್ಟ್ ನೀಟ್ ಆ್ಯಂಡ್ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಪ್ಯೂರ್ ಆಗಿದೆ ಅಂತ ಅನಿಸ್ತು. ಹಂಗ್ರಿ ಕೋಯಲ ಅವರು. ನಾನು ಇದನ್ನೇ ಆಲ್ಮೋಸ್ಟ್ ಅವಳಿಗೆ 1 to 2 ಮಂತ್ಸಿಂದ. ಸೊ ಇವಳು ಇವಾಗ ಶೀ ಈಸ್ 14 months. ಸೊ ಅವಳಿಗೆ ಆಲ್ಮೋಸ್ಟ್ ಯಾವಾಗ 1 ಮಂತಿಂದ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ. ಅವ್ರದ್ದು ಎಷ್ಟೊಂದು ಫ್ಲೇವರ್ಸ್ ಇದೆ. ಸೊ ಈ ಫ್ಲೇವರ್ ಬಂದು ಸ್ಪ್ರೌಟೆಡ್ ರಾಗಿ ಆ್ಯಂಡ್ ಬನಾನಾ ಸೀರಿಯಲ್ ಅಂತ. ಇದೂ ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದರೂ ವಿಡಿಯೋ ನೋಡ್ತಾ ಇರೋರಿಗೆ ಮಕ್ಕಳಿದ್ರೆ, ಐ ಥಿಂಕ್ ಇದು 8 months ಇಂದನೇ ಕೊಡೋಕ್ಕೆ ಶುರು ಮಾಡ್ಬೋದು. ಯಾಕಂದರೆ ಇಟ್ಸ್ ಪ್ಯೂರ್ ರಾಗಿ, ಸ್ಪ್ರೌಟೆಡ್ ರಾಗಿ. ನಾನು ಇದಕ್ಕೆ ಇದು ಜಸ್ಟ್ ಎಷ್ಟು 5 minutes ಅಷ್ಟೇ ತೊಗೊಳತ್ತೆ ಕುಕಿಂಗ್ ಆನ್ ದ ಸ್ಟವ್. ಸೊ ಇದಕ್ಕೆ ನಾನು ಬೆಲ್ಲ ಹಾಕ್ತಿದ್ದೀನಿ. ಸೊ ಪೌಡರ್ಡ್ ಜಾಗ್ರಿ, ನಮ್ಮ ಮನೇಲಿ ನಾನು ಯೂಸ್ ಮಾಡೋದು ಆರ್ಗ್ಯಾನಿಕ್ ಪೌಡರ್ ಜಾಗ್ರಿ. ಸೊ ಚೆನ್ನಾಗಿದೆ ಇದು. ನೀವೇನು ಯೂಸ್ ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅಕಸ್ಮಾತ್ ಯಾವುದಾದ್ರೂ ಇನ್ನೂ ಚೆನ್ನಾಗಿರೋದು ಯೂಸ್ ಮಾಡ್ತಾ ಇದ್ರೆ ಸೊ ನಾನು ನೋಡ್ತೀನಿ. ಯಾಕಂದರೆ ನನಗೆ ಇನ್ಯಾವುದು ಬೇರೆ ಯೂಸ್ ಮಾಡಿಲ್ಲ, ಜಾಗ್ರಿ ಇದೇನೆ ಮಾಡೋದು. ಏನಂದರೆ ಇವಳನ್ನ ದಿನ ಇದೆಲ್ಲ ಕೆಲಸಗಳು ಎತ್ಕೊಂಡೇ ಮಾಡಬೇಕು. ಯಾಕಂದರೆ ಕೆಳಗೆ ಬಿಟ್ಟರೆ ಕೊಯ್ 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 ಅಂತ ಇರ್ತಾಳೆ ಅಲ್ಲನೇ ರಾಣಿ, ಪುಟ್ಟು ರಾಣಿ ಅಲ್ವನೇ? ಹಾಂ, ಇಳಿದ್ಯಾ ಕೆಳಗೆ? ಇಳಿಯಲ್ಲ, ಇಳಿ. ಓನಾಯ್ತು ಕಣ್ಣು ಅವಳಿಗೆ. ಆ್ಯಕ್ಚುಲಿ ಸ್ವಲ್ಪ ಕಣ್ಣು ಲೈಟಾಗಿ ನೀರು ಬರ್ತಾ ಇದೆ, ಗೊತ್ತಿಲ್ಲ, ಮೋಸ್ಟ್ಲಿ ಧೂಳೇನಾದರೂ ಬಿದ್ದಿರ್ಬೋದು ಅನ್ಸುತ್ತೆ. ಅದಕ್ಕೆ ಐ ಡ್ರಾಪ್ಸ್ ತರಿಸಿದ್ದೀನಿ, ಹಾಕಬೇಕು. ನಿನ್ನೆ ಹಾಕಬೇಕು ಅಂದ್ಕೊಂಡಿದ್ದೆ, ಮರ್ತೇ ಹೋಯ್ತು. ಇವಾಗ ಹಾಕ್ತೀನಿ ನಾನು ಮಾರ್ನಿಂಗ್, ಬೆಳಗ್ಗೆ ಟೈಮ್. ಮಕ್ಕಳನ್ನ ಅವ್ರವ್ರ ತಾಯಂದ್ರೆ ನೋಡ್ಕೊಳ್ಳೋದೇ ಒಂದು ದೊಡ್ಡ ಗ್ರೇಟ್ ಥಿಂಗ್. ಅಂದರೆ ಇವಾಗ ಬೇರೆ ಯಾರೂ ಮದರ್ಸ್ ಕೇರ್ ಮಾಡೋ ಅಷ್ಟು ಅಥವಾ ಮದರ್ಸ್ ನೋಡ್ಕೊಳ್ಳೋ ಅಷ್ಟು ಇನ್ಯಾರೂ ನೋಡ್ಕೊಳ್ಳೋಕ್ಕಾಗೋದೂ ಇಲ್ಲ. ಸೊ ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಳ್ಳೋದು, ತಿನ್ನಿಸೋದು ಮಾಡಿದ್ರೆ ಅವರಿಗದು ಬೆಸ್ಟ್ ಗಿಫ್ಟ್ ಎನಿವನ್ ಕ್ಯಾನ್ ಗಿವ್. ಏನಂತೀರಾ? ಮತ್ತು ಇನ್ನೊಂದೇನೆಂದರೆ, ಮನೆ ಮಾಡೋ ಕೆಲಸ ಮತ್ತು ಮಕ್ಕಳು ನೋಡ್ಕೊಳ್ಳೋ ಕೆಲಸ, ಎಸ್ಪೆಷಲಿ ಮಕ್ಕಳು ನೋಡ್ಕೊಳ್ಳೋ ಕೆಲಸ, ಅದರಷ್ಟು ದೊಡ್ಡ ಕೆಲಸ ಇನ್ಯಾವುದೂ ಇಲ್ಲ. ಹೊರಗಡೆ ಹೋಗಿ ಹೆಂಗೋ ದುಡ್ಕೊಂಡು ಬರ್ಬೋದು,
ಆದರೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ನಡೆಸೋ ಅಂಥ ದೊಡ್ಡ ಕೆಲಸ ಇನ್ಯಾವುದೂ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಆ್ಯಂಡ್ ಗ್ರೇಟ್ ಟು ಆಲ್ ದಿ ಮದರ್ಸ್ ಎಟ್ ಹೋಮ್. ಇದು ಒಂದು 2-3 ಚಮಚ ಹಾಕಿ, ನೀರು ಹಾಕಿ, ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಊರಿನಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಒಂದು 5 ನಿಮಿಷ ಚೆನ್ನಾಗಾದರೆ ಆಯಿತು. ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಮತ್ತು ಏನಂದರೆ ನನಗೆ ಬೆಳಗ್ಗೆ ಹೊತ್ತು ವ್ಲಾಗ್ ಅಥವಾ ವಿಡಿಯೋ ಮಾಡೋಕ್ಕೆ ಅಥವಾ ಏನು ಕೆಲಸ ಮಾಡೋಕ್ಕೂ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಯಾಕಂದರೆ ಬೆಳಗ್ಗೆ ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ, ಎದ್ದು ರೆಡಿ ಮಾಡಿ ನಾವು ರೆಡಿಯಾಗಿ ಎಲ್ಲ ಮಾಡೋಷ್ಟರಲ್ಲಿ, ಮತ್ತು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ, ಎಲ್ಲ ಮಾಡೋಕ್ಕೆ ಬೇರೆ ಏನು ಟೈಮೇ ಆಗಲ್ಲ. ಸೊ ಮಾರ್ನಿಂಗ್ ವ್ಲಾಗ್ ನೋಡೋಣ ಯಾವಾಗಲಾದರೂ ನಮ್ಮ ವೀಕೆಂಡು ರಜೆ ದಿವಸ ಮಾಡ್ತೀನಿ. ಬಿಕಾಸ್ ವೀಕ್ ಡೇಸ್ ನನ್ನ ಫೋನೇ ನೋಡೋದಿಲ್ಲ. ನನ್ನ ಫೋನ್ ನೋಡೋದು ನನ್ನ ಮಗ ಸ್ಕೂಲಿಗೆ ಹೊರಟಾದ್ಮೇಲೆ, ನನ್ನ ಹಸ್ಬೆಂಡ್ ಆಫೀಸ್ಗೆ ಹೊರಟಾದ್ಮೇಲೆ, ಅಲ್ಲಿ ತನಕ ಫೋನ್ ನೋಡೋಕ್ಕೆ ಟೈಮು ಆಗೋಲ್ಲ. ಸೊ ವೀಕೆಂಡ್ಸ್ ಅಥವಾ ರಜೆ ದಿವಸ ಯಾವಾಗಲಾದರೂ ವ್ಲಾಗ್ ಮಾಡ್ತೀನಿ ಮಾರ್ನಿಂಗ್ದು. ನಾನಿಲ್ಲಿ ವಿಡಿಯೋ ಆನ್ ಮಾಡಿದ್ದೀನಲ್ಲ, ಇವಳಿಗೆ ಅದನ್ನು ನೋಡಿ ಖುಷಿನೋ ಖುಷಿ. ಯಾಕಂದರೆ ನಾನು ಅವಳಿಗೆ ಯಾವ ಫೋನ್ ಆಗಲಿ ಟಿ ವಿ ಆಗಲಿ ಯಾವುದು ತೋರಿಸಲ್ಲ. ಸೊ ಯಾಕಂದರೆ ಹೇಳ್ತಾರೆ 2 years ತನಕ ತೋರಿಸ್ಬಾರ್ದು ಮಕ್ಕಳಿಗೆ ಅಂತ. ಇವಳಿಗೆ ಕ್ಯಾಮ್ರಾದಲ್ಲಿ ಅವಳಿಗೆ ಕಾಣಿಸ್ತಾ ಇದ್ದಾಳಲ್ಲ ಇಲ್ಲಿ, ಅದಕ್ಕೆ ಖುಷಿನೋ ಖುಷಿ. ಯಾರದು ರಿಧಿ ಬಂಗಾರಿನ ಕುತ್ತೀರಾಣಿ ಆಲದಮ್ಮ ಗೊಮ್ಮೆ. ಯಾರದು ಅಣ್ಣ ಎಲ್ಲಿ? ಇವಳಿಗೆ ಅಣ್ಣ ಅಂದರೆ ತುಂಬ ಇಷ್ಟ. ನನ್ನ ಮಗ ರಿಷಬ್ ಅವನ ಹೆಸರು. ಸೊ ಇವಳಿಗೆ ಅವನಂದರೆ ತುಂಬ ಇಷ್ಟ. ಯಾವಾಗ ನೋಡಿದ್ರು ಅಣ್ಣ ಅಂತಾನೆ ಇರ್ತಾರೆ. ಅಲ್ಲನೇ ಅಮ್ಮ ಬರಲ್ಲ, ಅಪ್ಪ ಬರಲ್ಲ ಬಾಯಿಗೆ, ಫಸ್ಟ್ ಬರೋದು ಅಣ್ಣನೇ ಅಲ್ಲ ರೆಡಿಮೆ. ಈಗ ರೆಡಿ ಆಗಿದೆ, ತೋರಿಸ್ತೀನಿ ಹೆಂಗಾಗಿದೆ ಅಂತ. ನಾನು ಯಾವುದು ಬೇಬಿ ಲೆಡ್ ವೀನಿಂಗ್ ಅವರೇ ತಿನ್ನೋ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ, ನಾನೇ ತಿನ್ನಿಸೋದು. ಆ್ಯಂಡ್ ಯೂಸ್ ಆಗಿದೆ, ಯಾಕಂದರೆ ನನ್ನ ಮಗನಿಗೂ ನಾನೇ ತಿನ್ನಿಸಿದ್ದು. ಸೊ ನನಗೆ ಅದೇ ಬೆಸ್ಟಾಗಿ ವರ್ಕ್ ಆಗಿದ್ದು. ಸೊ ನಾನೇ ತಿನ್ನಿಸ್ತೀನಿ ಎಲ್ಲನೂ. ಅವರೇ ತಿನ್ನೋ ಅಂಥದ್ದೆಲ್ಲ ನಾನಿನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿಲ್ಲ. ನನಗೇನು ಅರ್ಜೆಂಟು ಇಲ್ಲ, ನಾನೇ ತಿನ್ಸಕ್ಕೆ ನಾನು ಖುಷಿಯಿಂದನೇ ತಿನ್ನಿಸ್ತೀನಿ. ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಎಷ್ಟೊಂದು ಜನ ತಾಯಂದಿರು ಅಥವಾ ಪೇರೆಂಟ್ಸ್ ಈ ವಿಡಿಯೋ ನೋಡೋಕ್ಕೆ ಹೋಗ್ತಾ ಇದ್ರೆ, ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಇದಾಗಿದೆ ಅಂದರೆ, ಎಲ್ಲರೂ ವಿಡಿಯೋಸ್ ಹಾಕ್ತಾರೆ, ಅದ್ರಲ್ಲಿ ನಾವು ಎಷ್ಟೊಂದು ನೋಡ್ತೀವಿ, ಎಸ್ಪೆಷಲಿ ಮಕ್ಕಳದೆಲ್ಲ ಹೆಂಗೆ ಮಾಡ್ತಾರೆ ಅಂತ. ಯಾವತ್ತೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಮತ್ತು ನಿಮ್ಮ ಮಗುಗೆ ಯಾವ್ದು ಬೆಸ್ಟ್ ಅನಿಸುತ್ತೋ, ಯಾವ್ದು ವರ್ಕ್ ಆಗುತ್ತೋ ಅದನ್ನೇ ಮಾಡಿ. ಸೊ ಮಕ್ಕಳ ವಿಚಾರ ಫಸ್ಟ್ ಆಫ್ ಆಲ್ ದೊಡ್ಡವರಾಗಿ ನಾವೇ ಯಾರು ಕಂಪೇರ್ ಮಾಡ್ಕೊಳ್ಳೇಬಾರ್ದು. ಆ್ಯಂಡ್ ಅದರಲ್ಲೂ ಮಕ್ಕಳಂತ ಬಂದರೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ತಿನ್ನಿಸೋದೇ ಬೆಸ್ಟ್ ಅನಿಸಿದ್ರೆ ತಿನ್ನಿಸಿ, ನಿಮಗೆ ಮಗುನೇ ತಾನೇ ತಿನ್ನುತ್ತೆ ಅದೇ ಬೆಸ್ಟ್ ಅನಿಸಿದ್ರೆ ಅದನ್ನೇ ಮಾಡಿ. ಸೊ ನಿಮ್ಮ ಲೈಫ್ಗೆ, ನಿಮ್ಮ ಮಗುವಿನ ಲೈಫ್ಗೆ, ನಿಮ್ಮ ಲೈಫ್ ಸ್ಟೈಲ್ಗೆ ಯಾವುದು ಸೂಟಾಗಿ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಮಾಡಿ. ಯಾರೇನಾದರೂ ಮಾಡ್ಕೊಳ್ಳಿ, ನಿಮಗೇನು ವರ್ಕ್ ಆಗುತ್ತೋ ಅದನ್ನು ಮಾಡಿ ಅನ್ನೋಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನನಗೆ ಇದಂತೂ ವರ್ಕ್ ಆಗಿದೆ, ನಾನೇ ತಿನ್ನಿಸೋದು. ನನ್ನ ಮಗ ಚಿಕ್ಕವನಿದ್ದಾಗೂ ನಾನೇ ತಿನ್ನಿಸ್ತಾ ಇದ್ದೆ, ಈಗ ನನ್ನ ಮಗಳಿಗೂ ನಾನೇ ತಿನ್ನಿಸೋದು. ರಿಧಿಮಾ, ಅಲೆಕ್ಸಾ ಎಲ್ಲೋಯ್ತು? ಮಾಯಿ ಅಲೆಕ್ಸಾ. ಸೊ ಅವಳು ತಿನ್ನಿಸ್ತಾ ಇದ್ದೀನಿ ಇವಾಗ. ನೋಡಿ ಮನೆ ಹೇಗಾಗಿದೆ ಅನ್ನೋದು ತೋರಿಸ್ತೀನಿ. ಎಷ್ಟು ಕ್ಲೀನ್ ಮಾಡಿದ್ರೂ ಮನೆ ಹಿಂಗೆ ಫುಲ್ಲ ಹರಡ್ದಿರುತ್ತೆ. ಎಷ್ಟೊಂದು ಜನ ಮಕ್ಕಳಿರೋ ಮನೆಯಲ್ಲಿ ಇದೇ ಥರ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನನ್ನ ಪ್ರಕಾರ ಹೀಗೆ ಇರಬೇಕು. ಯಾಕಂದರೆ ನೀವು ಮಕ್ಕಳನ್ನ ಆಡಕ್ಕೆ ಬಿಡಬೇಕು, ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಬೇಕು. ಮನೆ ಗಲೀಜಾಗುತ್ತೆ ಅಂತ ನೀವು ಕೊಡದೇ ಇರೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಬೆಳೀತಾ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಾಗಬೇಕು. ಮತ್ತು ನಾನು ಇನ್ನೊಂದೇನು ನೋಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆ್ಯಸ್ ಅ ಮದರ್ ಆಫ್ 2 ಅಂದರೆ, ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಈ ಥರ 1 ವರ್ಷ 2 ವರ್ಷ 3 ವರ್ಷ ತನಕನೂ ಅಟ್ಲೀಸ್ಟ್ 90% ಮಕ್ಕಳಿಗೆ ಅವ್ರಿಗೆ ನೀವು ಎಷ್ಟೇ ಆಟ ಸಾಮಾನು ಕೊಟ್ಟರು ಅವ್ರಿಗೆ ಆಟ ಸಾಮಾನಿಗಿಂತ ಮನೆಯಲ್ಲಿರೋ ವಸ್ತುಗಳೇ ತುಂಬ ಇಷ್ಟ ಆಗುತ್ತೆ.
ಅಂದರೆ ಮನೆಯಲ್ಲಿರೋ ಕಿಚನಲ್ಲಿರೋ ಪಾತ್ರೆಗಳು ಅಥವಾ ಮನೇಲಿರೋ ಈ ಥರ ಪೇಪರ್ಗಳು, ಕಸ ಕಡ್ಡಿ. ಸೊ ಇವಾಗ ನನ್ನ ಮಗಳಿಗಂತೂ ಈ ಥರ ಪೇಪರ್ಗಳು, ನನ್ನ ಮಗ ಓದ್ತಿರ್ತಾನಲ್ಲ, ಅವ್ನು ಬುಕ್ಸು, ಪೆನ್ಸಿಲ್ಲು, ಇರೇಸರು, ಬರೀ ಅಂಥದ್ದೇ ಅವಳಿಗೆ ತುಂಬ ಇಷ್ಟ ಆಗೋದು. ಸೊ ಅದನ್ನೆಲ್ಲ ತೆಗಿತಾಳೆ, ಅದ್ರ ಜೊತೆನೇ ಆಡ್ತಾಳೆ. ಮತ್ತು ಕಿಚನಲ್ಲಿರೋ ಐಟಮ್ಸ್ ತೊಗೋತಾಳೆ. ನನ್ನ ಮಗ ಚಿಕ್ಕವನಿದ್ದಾಗಲೂ ಅಷ್ಟೇ, ಅವ್ನು ಕಿಚನ್ ಐಟಮ್ಸ್ನ ತುಂಬ ಆಡ್ತಾ ಇದ್ದ. ಅಂದರೆ ಈ ಹಿಟ್ಟುಗಳು ಅಥವಾ ಅಕ್ಕಿ ಕಾಳು, ಆ ಥರ ಪಾತ್ರೆಗಳು ಅಂಥದ್ದೇನೆ. ಸೊ ಇವಳು ಸ್ವಲ್ಪ ಹಾಗೇನೆ, ಅದಕ್ಕೆ ನಾನು ಇವಳಿಗೆ ಯಾವ ಆಟ ಸಾಮಾನು ತೆಕ್ಕೊಟ್ಟಿಲ್ಲ. ಆಲ್ರೆಡಿ ಏನಿದೆಯೋ ಮನೆಯಲ್ಲಿ ನನ್ನ ಮಗಂದು ಅದನ್ನೇ ಆಡ್ತಾಳೆ. ಬಟ್ ಇವಳಿಗೆ ಜಾಸ್ತಿ ಇಷ್ಟ ಆಗೋದು ಈ ಥರ ಮನೆಯಲ್ಲಿರೋ ವಸ್ತುಗಳು. ಮತ್ತು ಇನ್ನೊಂದು ಏನಂದರೆ ಅವರಿಗೆ ನೇಚರಲ್ಲಿ ಆಡೋದು ತುಂಬ ಇಷ್ಟ ಆಗುತ್ತೆ. ಅಂದರೆ ಹೊರಗಡೆ ಮಣ್ಣು, ಕಲ್ಲು ಅಂಥದ್ರಲ್ಲೇ. ಸೊ ಬಿಡಿ, ಈಗ ಮನೆ ಗಲೀಜಾಗುತ್ತೆ ಅಂತ ಮಾಡದೇ ಇರೋಕ್ಕೆ ಹೋಗಬೇಡಿ, ಅವ್ರು ಎಕ್ಸ್ಪ್ಲೋರ್ ಮಾಡಲಿ. ನಮ್ಮ ಮನೆ ಡೈಲಿ ಹಿಂಗೆ ಇರುತ್ತೆ. ಸೊ ನಾನು ಆ್ಯಕ್ಚುಲಿ ನಮ್ಮ ಮನೆಗೆ ಒಬ್ರು ಹೌಸ್ ಹೆಲ್ಪ್ನ ಇಟ್ಕೊಂಡಿದ್ದೀನಿ. ಅವ್ರ ಪಾಪ ಬಂದು ಕ್ಲೀನ್ ಮಾಡೆಲ್ಲ ಕೊಟ್ಟು ಹೋಗ್ತಾರೆ. ಯಾಕಂದರೆ ಮನೆ ನೀಟಾಗಿರೋದು ಇಂಪಾರ್ಟೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ಇವ್ರನ್ನ ಆಡೋಕ್ಕೆ ಬಿಡಬೇಕು, ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಬೇಕು. ಸೊ ನಮ್ಮ ಮನೆ ನಾನು ಹೇಳ್ದಂಗೆ ಯಾವಾಗಲೂ ಹಿಂಗೆ ಇರುತ್ತೆ. ಬಟ್ ಅವ್ರು ಬಂದು ಎಲ್ಲ ನೀಟ್ ಮಾಡಿ ಕೊಟ್ಟು ಹೋಗ್ತಾರೆ. ಇನ್ನೇನು ಬರ್ತಾರೆ ಈಗ ಸ್ವಲ್ಪ ಹೊತ್ತಲ್ಲೇ, ಇವಳ್ದು ತಿಂಡಿ ಆಗಿ ನಂದು ತಿಂಡಿ ಆಗಷ್ಟರಲ್ಲಿ. ಮತ್ತು ನೀವು ಹೇಳಿ, ಯಾರಾದರೂ ಮಕ್ಕಳಿರೋರು ನೋಡ್ತಾ ಇದ್ರೆ ಈ ವಿಡಿಯೋ, ನಿಮ್ಮ ಮನೆ ಹೇಗಿರುತ್ತೆ? ಇದೇ ಥರ ಇರುತ್ತಾ, ಅಥವಾ ನೀವು ಕ್ಲೀನ್ ಮಾಡ್ತಾನೆ ಇರ್ತೀರಾ, ಅಥವಾ ಆಡಕ್ಕೆ ಬಿಡ್ತೀರಾ, ಬಿಡಲ್ವಾ, ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ಮನೆಗೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ, ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ. ಇವಳಿನ ಮಲ್ಕೊಂಡಿಲ್ಲ, ಎದ್ದು ಓಡಾಡ್ತಾ ಇದ್ದಾಳೆ ನೋಡಿ. ಅವಳು ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಫೋನ್ ಎಲ್ಲಿದೆಯೋ ಅಲ್ಲೇ ಬರ್ತಾ ಇದ್ದಾಳೆ. ಇವಾಗ ಪಾತ್ರೆ ತೊಳಿತಾ ಇದ್ದಾರೆ. ನಾನು ಇಲ್ಲಿ ಇವಳ ಜೊತೆ ಆಟ ಆಡ್ತಾ ಇದ್ದೀನಿ. ಈಗ ಮನೆ ಗುಡಿಸಿ ಒರೆಸ್ತಾರೆ. ಸೊ ಆ ಟೈಮಲ್ಲಿ ನಾನು ಅವಳನ್ನ ಇಲ್ಲಿ ಹೊರಗಡೆ ಕರ್ಕೊಂಡು ಬರಬೇಕು. ಯಾಕಂದರೆ ಜಾರ್ಕೆ ಇರುತ್ತಲ್ಲ, ಇವಳು ಹೋಗಿ ಓಡಿ ಜಾರ್ ಬಿದ್ದೋಗ್ಬಿಡ್ತಾಳೆ. ಆವಾಗ ಹೊರಗಡೆ ಬಂದು ಆಟ ಆಡ್ತೀವಿ ಕಾಂಪೌಂಡಲ್ಲಿ, ನಾನು ನನ್ನ ಮಗಳು. ಒಂದು ಪಾರ್ಸಲ್ ಬಂತು, ಸೇಮ್ ಹಂಗ್ರಿ ಕೊಯ್ಲಾ ಅವ್ರದ್ದೇನೆ. ಜಸ್ಟ್ ಇವಾಗ ರಿಸೀವ್ ಮಾಡಿದೆ. ನಾನು ಯೂಶ್ವಲಿ ಅಮೆಝಾನಲ್ಲೇ ತರಿಸೋದು. ಅವ್ರದ್ದು ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ. ನಾನು ಪಿಂಕ್ ಕಲರ್ ಬಾಕ್ಸ್, ಅದು ಸ್ಪ್ರೌಟೆಡ್ ರಾಗಿ ಆ್ಯಂಡ್ ಬನಾನಾ, ಅದು ಮಾಡ್ತೀನಿ. ಇನ್ನೊಂದು ಸ್ಪ್ರೌಟೆಡ್ ಮೂಂಗ್ ಒಂದು ಇದೆ, ಅದನ್ನು ನಾನು ಕೊಡ್ತೀನಿ. ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಈಸ್, ಈಗ ಓಪನ್ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ ಸೆರೆಯಮ್ದು. ಇಟ್ ಈಸ್ ಸ್ಪ್ರೌಟೆಡ್ ಮೂಂಗ್ ಆ್ಯಂಡ್ ಡೇಟ್ ಸೀರಿಯಲ್ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೆ ಸಕ್ಕತ್ ಇಷ್ಟ ಆಗುತ್ತೆ. ಐ ಮೀನ್ ಇಟ್ಸ್ ವೆರಿ ನೈಸ್. ಸೊ ಇದನ್ನು ದಿಸ್ ಇಸ್ ಆಲ್ಸೋ ಹೆಲ್ತಿ. ಪರ್ಟಿಕ್ಯುಲರ್ ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿದೆ ಇದು ಫಸ್ಟು. ಇದರಿಂದ ಸುಮಾರು ವೆಯ್ಟ್ ಗೇನಿಗೆ ಹೆಲ್ಪ್ ಆಯಿತು. ಸೊ ಇಫ್ ಯು ಆರ್ ಅ ಮದರ್ ಹೂ ಇಸ್ ವಾಚಿಂಗ್ ದಿಸ್, ಇದನ್ನು ಟ್ರೈ ಮಾಡಿ, ಖಂಡಿತ ತುಂಬ ಚೆನ್ನಾಗಿದೆ. ಇದು ಸ್ಪಾನ್ಸರ್ಡ್ ಅಲ್ಲ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಓ ಬೈ ಕುಚ್ ಇಲ್ಲ ನೀನು. ಅವಳಿಗೆ ಇವತ್ತಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದೆ. ಯಾಕೆ ಅಂದರೆ ಇಷ್ಟೆಲ್ಲ ಫೋನು, ಇಷ್ಟೆಲ್ಲ ಕ್ಯಾಮ್ರಾ ಅವಳು ನೋಡೇ ಇಲ್ಲ ಯಾವತ್ತು, ನಾನು ತೋರಿಸೇ ಇಲ್ಲ. ಇವತ್ತು ಫುಲ್ ಅವಳಿಗೆ ನೋಡ್ತಾ ಇದ್ದಾಳಲ್ಲ, ಎಕ್ಸೈಟ್ಮೆಂಟಲ್ಲಿದ್ದಾಳೆ. ಯಾರಮ್ಮ ತಿನ್ನೋದಿವ? ರಿದಿಮಾ? ಯಾರು ತಿನ್ನೋದಿದು? ರಿದಿಮಾನಾ? ರಿದಿಮಾನಾ, ಹೌದಾ? ಹೊಸ ಕಲ್ತ್ಕೊಂಡಿದೆ. ಕುಟ್ಟಿ ರಾಣಿ ಯಾರು? ಫೋನ್ ಬರ್ತಿದೆ. ಇವರೆಲ್ಲ ಸೇರಿಕೊಂಡು ಆಟ ಆಡಿ ಮನೆ ಫುಲ್ಲು ಗಲೀಜು ಮಾಡಿಬಿಟ್ಟಿರ್ತಾರೆ. ಇವರು ದಿನ ಬೆಳಗ್ಗೆ ಬಂದು ಗುಡಿಸಿ ಒರೆಸಿ ನೀಟ್ ಮಾಡಿ ಹೋಗ್ತಾರೆ. ನಿದ್ದೆ ಬರ್ತದೆ. ಇವಾಗ ನಿದ್ದೆ ಬಂತು, ಇವಾಗ ಮಲಗಿಸ್ಬೇಕು. ಅದೇನೇ ರಿದಿಮಾ? ಇಲ್ಲಿ ಬಂದಿದ್ದೀನಿ ಬೆಡ್ಡಿಗೆ. ಆದರೆ ನನ್ನ ಮಗಳಿನ ಮಲಗಿಲ್ಲ. 1 ಅವರಿಂದ ನಿದ್ದೆ ಬರ್ತಿದೆ, ಮಲಗಿಸ್ತೀನಿ ಅಂತ ಹೇಳ್ತಾನೇ ಇದ್ದೀನಿ. ಬಟ್ ಇವಳಿಲ್ಲ ಆಟ ಆಡ್ತಾ ಇದ್ದಾಳೆ ನೋಡಿ. ಏಯ್ ಗುಬ್ಬಿ, ಕಿಟ್ಟು ಗುಬ್ಬಿ, ತಿನ್ನಿ ಗುಬ್ಬಿ, ಗುಬ್ಬಿ ಮರಿ ಬೆಡ್ ಮೇಲೆ ಆಟ ಆಡ್ತಾ ಇದ್ದಾಳೆ. ಹಾಂ, ಟೈಮ್ ಆಲ್ರೆಡಿ 11 ಗಂಟೆ ಆಗಿಬಿಟ್ಟಿದೆ.
ಇವಳು ಮಲ್ಗೋದು ಯಾವಾಗ, ನಾನು ಬೇರೆ ನನ್ನ ಕೆಲಸಗಳು ಮಾಡೋದು ಯಾವಾಗ. ಫೈನಲಿ ಮಲ್ಕೊಂಡು ನನ್ನ ಮಗಳು ಇವಾಗ ಟೈಮ್ ಬಂದು 11:15. ಇನ್ನು 1 ಗಂಟೆ ಮಲ್ಕೋತಾಳೆ. ಅಷ್ಟರಲ್ಲಿ ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೋತೀನಿ. ಬಿಕಾಸ್ ನನಗೆ ನನ್ನ ಮೀ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇಫ್ ಯುರ್ ಅ ಮದರ್ ಹೂ ಇಸ್ ವಾಚಿಂಗ್ ದಿಸ್, ನಿಮಗೆ ಅರ್ಥ ಆಗುತ್ತೆ. ನಮ್ಮದೇ ಆದಂಥ ಸ್ವಂತ ಟೈಮ್ ಇರೋದು ಬಹಳ ಮುಖ್ಯ ಆಗುತ್ತೆ. ಬಿಕಾಸ್ ಮಕ್ಕಳು ಇದ್ದಾಗ ನಮಗೆ ಬೇಕಾಗಿರೋವಂಥದ್ದು ಅಥವಾ ನಮ್ಮ ಟೈಮ್ಗೆ ನಮಗೆ ಟೈಮ್ ಇರೋದಿಲ್ಲ. ಸೊ ಅದು ಇಬ್ಬರು ಮಕ್ಕಳು ಇದ್ದಾರಲ್ವ, ಇನ್ನೂ ಕಷ್ಟ. ಸೊ ಈಗ ಇವಳು ಮಲ್ಕೊಂಡಾಗ್ಲೇ ನನಗೆ ನನ್ನ ಟೈಮ್ ಸಿಗೋದು. ನನಗೆ ನಾನು ನೋಡ್ಕೊಳ್ಳೋ ಟೈಮ್. ಬೇಸಿಕಲಿ ನನ್ನ ಟೈಮ್ ಅಂದರೆ ಏನು, ನನಗೆ ನಾನು ನೋಡ್ಕೊಳ್ಳೋದು. ಬಿಕಾಸ್ ನಾವು ಚೆನ್ನಾಗಿದ್ರೇ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಸೊ ನಮಗೆ ನಾವು ನೋಡ್ಕೊಳ್ಳೋದು, ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್. ಇದು ನಾನು ನಂಬ್ತೀನಿ. ಸೊ ಒಂದು ದಿವಸಕ್ಕೆ ಎಷ್ಟೇ ಕಷ್ಟ ಆಗಲಿ ಅಥವಾ ಎಷ್ಟೇ ಟೈಟ್ ಶೆಡ್ಯೂಲ್ ಆಗಿರಲಿ, ನಾನು ಅರ್ಧ ಗಂಟೆ 45 ಮಿನಿಟ್ಸ್ ಅಥವಾ 1 ಅವರ್ ತನಕ ನನ್ನ ಮೀ ಟೈಮ್ ನಾನು ಮಾಡ್ಕೋತೀನಿ. ಬಿಕಾಸ್ ಅಟ್ ದ ಎಂಡ್ ನಾವು ಮನುಷ್ಯರೇ ಅಲ್ವಾ. ಸೊ ಇವಳು ಮಲ್ಕೊಂಡು ಹೇಳೋ ಅಷ್ಟರಲ್ಲಿ ನಾನು ಮೀ ಟೈಮ್, ನನ್ನ ಅದರ್ ಕೆಲಸಗಳನ್ನೆಲ್ಲ ನಾನು ಮುಗಿಸ್ಕೊಂಡಿರ್ತೀನಿ. ಮತ್ತು ಇವಳು ಎದ್ದ ಮೇಲೆ ಅದೇ ಯಥಾ ಪ್ರಕಾರ ಅಡುಗೆ ಮಾಡೋದು, ತಿನ್ನೋದು ಮತ್ತು ನನ್ನ ಮಗನ ಕರ್ಕೊಂಡು ಬರೋದು. ಇಟ್ ಗೋಸ್ ಆನ್ ರಾತ್ರಿ ಮಲ್ಕೊಳ್ಳೋ ತನಕ. ಸೊ ನಾನು ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾನು ಇನ್ನೊಂದು ವ್ಲಾಗಲ್ಲಿ. ಸಾಕಷ್ಟು ವಿಷಯ ಇದೆ ಶೇರ್ ಮಾಡ್ಕೊಳ್ಳೋಕ್ಕೆ ಈ ನನ್ನ ಪುಟ್ಟ ಪ್ರಪಂಚದಲ್ಲಿ. ಸೊ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ಸ್ಕಿಪ್ ಮಾಡಿ ವಿಡಿಯೋನ. ಸೊ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.